ಎಲ್ರಿಗೂ ನಮಸ್ಕಾರ. ಇದು ಶಿರಾನಗರ ಪೊಲೀಸ್ ಠಾಣೆ ಒಂದು ಪ್ರಕಟಣೆ. ಇದು ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದಂತೆ ಗೃಹ ಇಲಾಖೆಯ ಸಹಯೋಗದೊಂದಿಗೆ ಈ ಮನೆ ಮನೆಗೆ ಪೊಲೀಸ್ ಎಂಬ ಒಂದು ವಿನೂತನ ಮತ್ತು ವಿಶಿಷ್ಟ ಶೀರ್ಷಿಕೆ ಅಡಿಯಲ್ಲಿ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಮತ್ತು ಹಳ್ಳಿಗಳಲ್ಲಿ ಈ ಮನೆ ಪೊಲೀಸ್ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಅದೇ ರೀತಿ ತುಮಕೂರು ಜಿಲ್ಲಾದ್ಯಂತ ನಮ್ಮ ತುಮಕೂರು ಜಿಲ್ಲೆ SP ಸಾಹೇಬರಾದಂಥ ಶ್ರೀ KV ಅಶೋಕ್ ಸಾಹೇಬ್ರವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲಾದ್ಯಂತ ನಡೀತಾ ಇದೆ. ಅದೇ ರೀತಿ ಶಿರಾ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗಳಲ್ಲೂ ಗ್ರಾಮಗಳಲ್ಲೂ ಸಹ ನಾವು ಮನೆ ಪೊಲೀಸ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಪ್ರತಿ ಸಾರ್ವಜನಿಕರಿಗೂ ಅನುಕೂಲವಾಗುವಂತೆ 112 ಬಗ್ಗೆ ಇರ್ಬೋದು, ಸೈಬರ್ ಕ್ರೈಮ್ ಬಗ್ಗೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ಕಾಯ್ದೆ ಬಗ್ಗೆ ಇರ್ಬೋದು, ಬಾಲ್ಯ ವಿವಾಹದ ಬಗ್ಗೆ ಇರ್ಬೋದು, ಮತ್ತು ಯಾವುದೇ ರೀತಿಯಾದಂಥ ಹೊಸಬರು ಮತ್ತು ಗುಮಾನಿ ಆಸಾಮಿಗಳು ಬಂದಂಥ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಈ ಕಾರ್ಯಕ್ರಮವನ್ನು ಮಾಡಬೇಕನ್ನೋ ಉದ್ದೇಶವಾಗಿ ಸರ್ಕಾರ ದಿಟ್ಟ ಒಂದು ಅಡಿಯಲ್ಲಿ ಒಂದು ಯೋಜನೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಶಿರಾ ತಾಲೂಕಿನಾದ್ಯಂತ ಮಾಡ್ತಾ ಇದ್ದೇವೆ. ಇದು ಸಾರ್ವಜನಿಕರಿಗೆ ಅನುಕೂಲವಾದಂಥ ಒಂದು ಕಾರ್ಯಕ್ರಮ, ಮನೆಗೆ ಪೊಲೀಸ್ ಎಂಬ ಒಂದು ಕಾರ್ಯಕ್ರಮ. ಅಂದರೆ ಇದು ನಮ್ಮ ಜಾಗೃತಿ ಕಡೆ ಅಂತ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡ್ತಾ ಇದ್ವಿ. ಇದು ನಿಮ್ಮ ಸಹಕಾರ ನಮ್ಮ ಪೊಲೀಸರಿಗೆ ಇರಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರ್ಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರ್ಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗ್ಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರ್ಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ.